ಸ್ನೇಹಿತರೆ ನಮಸ್ಕಾರ. ಕಳೆದ ಹಲವಾರು ತಿಂಗಳಿನಿಂದ ಹಾಸನದಲ್ಲಿ ಯಶ್ ಅವರ ತಾಯಿ ಪುಷ್ಪ ಮತ್ತು ದೇವರಾಜ ನಡುವಿನ ಭೂ ವಿವಾದ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ದೇವರಾಜ್ ಅವರು ಈ ಭೂಮಿ ನಂದು, ನನ್ನ ಹಕ್ಕು ಇದು ಅಂತಲೇ ಹೇಳಿದ್ರೆ, ಪುಷ್ಪ ಅವರು ಇಲ್ಲಮ್ಮ ಇದು ನಂದೇ, ಈ ಭೂಮಿ ಎಲ್ಲವೂ ಕೂಡ ನಂದೇ, ನೀನು ಯಾರು ಬಂದು ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಸಹಜವಾಗಿ ಅವರ ಟೋನ್ ಇದೆಯಲ್ಲ, ರೌಡಿಸಮ್ನ ಟೋನು, ಅದರಲ್ಲಿ ಹೆದರಿಸೋದು ಪದರಿಸೋದು ಜೊತೆಗೆ ಸ್ವಲ್ಪ ಜೋರು ಜೋನಿಯಲ್ಲಿ ಮಾತನಾಡೋದು ಇವೆಲ್ಲದೂ ಕೂಡ ಆಗ್ತಿದೆ. ಆದರೆ ದೇವರಾಜ್ ಮಾತ್ರ ಪಟ್ಟು ಬಿಡ್ತಿಲ್ಲ. ಈ ಜಾಗದ ಮಾಲೀಕ ದೇವರಾಜ್ ಮಾತ್ರ ಪಟ್ಟು ಬಿಡ್ತಿಲ್ಲ. ಇದು ನನ್ನ ಜಮೀನು ಅಂತ ಹೇಳ್ಬಿಟ್ಟು ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟ ಈಗ ಮತ್ತೊಂದು ಸ್ವರೂಪವನ್ನು ಪಡೀತಿದೆ. ಜೊತೆಗೆ ಈ ಹೋರಾಟಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಹಾಗಾದರೆ ಈಗ ಸಿಕ್ಕಿರುವಂಥ ಆ ದೊಡ್ಡ ಟ್ವಿಸ್ಟ್ ಏನು ಅಂತೇಳಿ ಕೇಳಿದ್ರೆ, ಅದೇ ಈ ಇಡೀ ಜಮೀನಿನ ಮೂಲ ಮಾಲೀಕರಾದಂತಹ 93 ವರ್ಷ ವಯಸ್ಸಿನ ಮೂಲ ಮಾಲೀಕರಾದಂತಹ ಲಕ್ಷ್ಮಮ್ಮ ಅನ್ನೋರು ಈಗ ಪ್ರತ್ಯಕ್ಷ ಆಗಿದ್ದಾರೆ. ಅವರು ಕೂಡ ಸ್ವತಃ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇದು ಈಗ ಇಡೀ ಪ್ರಕರಣಕ್ಕೆ ಮತ್ತು ಇಡೀ ಆರೋಪ ಪ್ರತ್ಯಾರೋಪ ಏನು ಬರ್ತಿತ್ತು ನೋಡಿ, ಇದಕ್ಕೆ ದೊಡ್ಡ ತಿರುವನ್ನು ಕೊಡುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಿರುತ್ತೆ, ಹಾಸನದಲ್ಲಿ ಯಶ್ ಅವರ ತಾಯಿ ಪುಷ್ಪ ಅರುಣ್ ಕುಮಾರ್ ಅವರು ಒಂದು ನಿವೇಶನದ ಗಲಾಟೆಯಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ. ಕಳೆದ 2-3 ತಿಂಗಳಿನಿಂದನೂ ಕೂಡ ಈ ವಿವಾದ ನಡೀತಾನೆ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾನೆ ಇದ್ದಾರೆ. ಬಟ್ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಸಿಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಪ್ರಯತ್ನವನ್ನು ಪಡ್ತಿದ್ರು ಕೂಡ ಆ ಪ್ರಯತ್ನಕ್ಕೆ ಫಲ ಮಾತ್ರ ಸಿಗ್ತಾ ಇಲ್ಲ. ಈಗ ಈ ಒಂದು ಗಲಾಟೆಯಲ್ಲಿ ದೊಡ್ಡ ತಿರುವೊಂದು ಸಿಕ್ಕಿದೆ. ಆ ತಿರುವು ಏನು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಒಂದು ಸಲ ನಾನು ನಿಮಗೆ ಈ ವಿವಾದ ಏನು ಅನ್ನೋದನ್ನು ಹೇಳಿಬಿಡ್ತೀನಿ ನೋಡಿ. ಹಾಸನದ ಹೊರ ವಲಯದಲ್ಲಿರುವಂತಹ ನಿವೇಶನವೊಂದರ ವಿಚಾರವಾಗಿ ಈ ಗಲಾಟೆ ಶುರುವಾಗಿತ್ತು. ಈ ಹಿಂದೆ ಕೆಡವಲಾಗಿದ್ದಂತಹ ಕಾಂಪೌಂಡನ್ನು ಪುಷ್ಪ ಅವರು ಮತ್ತೆ ನಿರ್ಮಿಸಲು ಮುಂದಾದಾಗ ಜಗಳ ವಿಕೋಪಕ್ಕೆ ಹೋಗಿದೆ. 6 ವರ್ಷಗಳ ಹಿಂದೆಯೇ ಈ ಜಾಗವನ್ನು ತಾನು ಖರೀದಿ ಮಾಡಿರೋದಾಗಿ ಪುಷ್ಪ ವಾದಿಸ್ತಾ ಇದ್ದರೆ, ಇತ್ತ ದೇವರಾಜ್ ಅನ್ನೋರು ಇದು ತಮ್ಮ ಜಾಗ ಅಂತ ಹೇಳ್ಬಿಟ್ಟು ಗಲಾಟೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ಘಟನಾ ಸ್ಥಳದಲ್ಲಿ ಮಾತಿನ ಚಕಮಕಿಯೂ ಕೂಡ ಜೋರಾಗಿತ್ತು. ಪುಷ್ಪ ಮತ್ತು ದೇವರಾಜ್ ನಡುವೆ ತೀವ್ರ ವಾಗ್ದಾಳಿಯೂ ಕೂಡ ನಡೆದಿತ್ತು. ಜಾಗದ ದಾಖಲೆಗಳು ಇದ್ದರೆ ತೋರಿಸಿ, ಇಲ್ಲಿಗೆ ಜಡ್ಜ್ ಅವರನ್ನೇ ಕರೆಸಿ ಅವರು ಇಲ್ಲಿಗೆ ಬಂದು ತೀರ್ಮಾನವನ್ನು ಮಾಡಲಿ ಅಂತ ಹೇಳ್ಬಿಟ್ಟು ಸವಾಲನ್ನು ಹಾಕ್ತಾರೆ. ಅಲ್ಲದೆ ನೀವು ಬರೀ ಯಶ್ ಮನೆ ಮುಂದೆ ಕ್ಯಾಮ್ರಾ ಹಿಡಿದು ಬಿಲ್ಡಪ್ ಕೊಡೋಕೆ ಬಂದಿದ್ದೀರಾ ಅಂತಲೂ ಕೂಡ ವ್ಯಂಗ್ಯವಾಗಿ ಮಾತನಾಡಿದರು ಇದೇ ಪುಷ್ಪ. ಇನ್ನೊಂದು ಕಡೆ ದೇವರಾಜ್ ಅವರು, ನಾವು ಕೋರ್ಟ್ ಆದೇಶದಂತೆಯೇ ನಡೆದುಕೊಳ್ತಾ ಇದ್ದೇವೆ, ಈ ಜಾಗ ನಮ್ಮದು ಅಂತೇಳಿ ಸಾಬೀತಾಗಿದೆ ಅಂತಲೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕಿದರು. ಇನ್ನು ದೇವರಾಜ್ ಅವರು ಹಾಕಿದಂಥ ತಂತಿ ಬೇಲಿಯನ್ನು ಕೂಡ ಪುಷ್ಪ ಅವರು ತೆರವುಗೊಳಿಸಿದರು. ಇದರಿಂದ ಆಕ್ರೋಶಗೊಂಡಂಥ ದೇವರಾಜ ತಂಡ ಪುಷ್ಪ ಬೆಂಬಲಿಗರ ಮೇಲೆ ಒಂದು ರೀತಿಯಲ್ಲಿ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿತ್ತು. ಸೊ ದಟ್ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಈ ಪ್ರಕರಣ ಪ್ರಸ್ತುತ ಕೋರ್ಟ್ನ ವಿಚಾರಣೆಯಲ್ಲಿದೆ. ಕೋರ್ಟ್ನಲ್ಲಿ ಕೇಸ್ ನಡೀತಿರೋದ್ರಿಂದ ಸ್ಥಳದಲ್ಲಿ ಕಾಂಪೌಂಡ್ ನಿರ್ಮಾಣಕ್ಕೆ ಪುಷ್ಪ ಅವರು ಮುಂದಾಗಿರೋದು ಈ ವಿವಾದವನ್ನು ಹೆಚ್ಚಿಗೆ ಅಂದರೆ ಸ್ವಲ್ಪ ಗಂಭೀರತೆ ಹೆಚ್ಚಾಗುವಂತೆ ಕೂಡ ಮಾಡಿತು. ಇದು ನಿನ್ನೆ ಮೊನ್ನೆಯಿಂದ ಆಗ್ತಿರುವಂಥದ್ದಲ್ಲ. ಕಳೆದ 6 ವರ್ಷಗಳಿಂದ ನಾವೇ ಇಲ್ಲಿ ಕಾಂಪೌಂಡನ್ನು ಹಾಕ್ಕೊಂಡು ಜಾಗವನ್ನು ಬಳಸ್ಕೊಳ್ತಿದ್ದೇವೆ ಅನ್ನುವಂಥದ್ದು ಪುಷ್ಪ ಅವರ ವಾದವಾದರೆ, ಕಾನೂನುಬದ್ಧವಾಗಿ ಯಾರು ಜಯಗಳಿಸ್ತಾರೆ ಅದು ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಇದು ನಮ್ಮ ಜಮೀನು ಅಂತೇಳ್ಬಿಟ್ಟು ದೇವರಾಜ್ ಅವರು ವಾದವನ್ನು ಮಂಡಿಸ್ತಿದ್ದಾರೆ. ಈ ಜಮೀನಿನ ಮೂಲ ಮಾಲೀಕರಾದಂತಹ ಲಕ್ಷ್ಮಮ್ಮ ಅವರು ಬಹಿರಂಗವಾಗಿ ಮಾತನಾಡಿದ್ದಾರೆ. ಹೌದು, ಒಂದು ಕಡೆ ಹಾಸನದಲ್ಲಿ ಯಶ್ ಅವರ ತಾಯಿ ಪುಷ್ಪ ಅವರು, ಮತ್ತೊಂದು ಕಡೆ ದೇವರಾಜ್ ಅವರು ಆರೋಪ ಪ್ರತ್ಯಾರೋಪ ಮಾಡ್ತಿರುವಂಥ ಸಂದರ್ಭದಲ್ಲಿ ಈಗ ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಈ ನಿವೇಶನದ ಮೂಲ ಮಾಲಕಿ ಅಂತ ಹೇಳುವಂತಹ ಲಕ್ಷ್ಮಮ್ಮ ಅವರು ಈಗ ಪ್ರತ್ಯಕ್ಷರಾಗಿದ್ದಾರೆ. ಇಲ್ಲಿ ಪುಷ್ಪ ಅರುಣ್ ಕುಮಾರ್ ಅವರ ಜಾಗ ಬೇರೆ ಕಡೆ ಇದೆ, ನಮ್ಮ ಜಾಗದಲ್ಲಿ ಕಾಂಪೌಂಡನ್ನು ಕಟ್ಟಿಸಿದ್ರು, ಅದನ್ನು ತೆಗೆಸಿದ್ದೀವಿ ಅಂತೇಳ್ಬಿಟ್ಟು ಲಕ್ಷ್ಮಮ್ಮ ಹೇಳಿದ್ದಾರೆ. ಸದ್ಯಕ್ಕೆ ಲಕ್ಷ್ಮಮ್ಮ ಮೈಸೂರಿನಲ್ಲಿದ್ದಾರೆ, ಅವರು ಹಾಸನದಲ್ಲಿಲ್ಲ, ಅವರು ಮೈಸೂರಿನಲ್ಲಿದ್ದಾರೆ. ಹಾಗಾಗಿ ಈ ವಿವಾದ ಇಷ್ಟು ದೊಡ್ಡ ಆಗಿದೆ ಅಂತಲೂ ಕೂಡ ಅವರು ಹೇಳ್ತಿದ್ದಾರೆ. ನನಗೆ ಸುಮಾರು ಒಂದು 93 ವರ್ಷ, ನಾನು ಮೈಸೂರಿನಲ್ಲಿರೋದು, ಹಾಸನಕ್ಕೆ ಬರೋದು ಸ್ವಲ್ಪ ತಾಪತ್ರಯ ಆಗ್ತದೆ. ಅದಕ್ಕಾಗಿ ದೇವರಾಜ್ ಅವರಿಗೆ GPA ಹೋಲ್ಡರ್ ಮಾಡಿದ್ದೀನಿ. ಪುಷ್ಪ ಅವರ ಜಾಗಕ್ಕೂ ನಮಗೂ ಸಂಬಂಧವೇ ಇಲ್ಲ. ಅವರದ್ದು ಆ ರಸ್ತೆಯಲ್ಲಿದೆ, ನಮ್ಮದು ಈ ರಸ್ತೆಯಲ್ಲಿದೆ. ಯಶ್ ತಾಯಿ ಅಲ್ಲಿಗೆ ಯಾಕೆ ಹೋಗ್ತಾರೆ ಅಂತೇಳಿ ಗೊತ್ತಿಲ್ಲ ಅಂತಲೂ ಕೂಡ ಲಕ್ಷ್ಮಮ್ಮ ಹೇಳ್ತಾರೆ. ಇನ್ನು ಈ ಬಗ್ಗೆ ಪುಷ್ಪ ಅರುಣ್ ಕುಮಾರ್ ಅವರು ಕೂಡ ಇಮಿಡಿಯೇಟ್ಲಿ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಲಕ್ಷ್ಮಮ್ಮ ಎಂಬುವರು ಇದ್ದಾರೆ ಎಂಬುದನ್ನು ಕೇಳಿ ತಿಳಿದಿದ್ದೆ.
ದಾಖಲೆಗಳನ್ನು ತೆಗೆದಾಗ ಲಕ್ಷ್ಮಮ್ಮ ಅವರಿಂದ ಬೇರೆಯವರಿಗೆ ಹಸ್ತಾಂತರ ಆಗಿ 45 ವರ್ಷಗಳು ಕಳೆದಿದ್ದಾವೆ. ಈಗ ಅವರನ್ನು ಟಿ ವಿಯಲ್ಲಿ ನೋಡಿದೆ. ಖಾತೆ ಮಾಡಿರೋದು ನಾನು, ಕಂದಾಯ ಕಟ್ಟಿರೋದು ನಾನು. ಅವರ ಹೆಸರಿನಲ್ಲಿ ಯಾಕೆ ಕಂದಾಯ ಬಂದಿಲ್ಲ? ದೇವರಾಜ್ ಅವರ ಜೊತೆಗೆ ಲಕ್ಷ್ಮಮ್ಮ ಅವರು ಭಾಗಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರ್ತದೆ. ಇವೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವಂಥದ್ದು ಪುಷ್ಪ ಅರುಣ್ ಕುಮಾರ್ ಅವರ ವಾದ. ಇನ್ನು ನಮಗೇನೂ ಕೂಡ ಗೊತ್ತಿಲ್ಲ ಅಂತೇಳಿ ತಿಳ್ಕೊಂಡಿದ್ದಾರೆ. ಹಿಂದೆ ಇರುವಂಥ 2 ಸೈಟ್ಗಳಿಗೂ ಕೂಡ ಇದೇ ರೀತಿ ಮಾಡಿದ್ದಾರೆ. ಸತೀಶ್ ಪಟೇಲ್, ಲಾಯರ್ ಶೇಖರ್, PDO ನಟರಾಜ್, ದೇವರಾಜೇಗೌಡ ಎಲ್ಲರೂ ಕೂಡ ಸೇರಿಕೊಂಡು ಇದೊಂದು ದಂಧೆಯನ್ನು ಮಾಡಿಕೊಂಡಿದ್ದಾರೆ. ಇದನ್ನು ನಾನು ಬಯಲಿಗೆ ಹೇಳಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಜನರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ಬಿಡೋದಿಲ್ಲ. ಸರ್ಕಾರ ಅವರಿಗೆ ಮೋಸ ಮಾಡಿದರೆ ಅವರು ಸರ್ಕಾರವನ್ನು ಕೇಳಬೇಕು, ನಮ್ಮ ಮೇಲೆ ಫೈಟ್ ಮಾಡೋದಲ್ಲ. ನಾನು 2020ಕ್ಕೂ ಮುಂಚೆಯೇ ಈ ನಿವೇಶನವನ್ನು ತೆಗೆದುಕೊಂಡಿದ್ದೆ. ಈ ಹಿಂದೆ ತಪ್ಪು ಏನಾದರೂ ಆಗಿತ್ತಾ ಅನ್ನೋದನ್ನು ಕೂಡ ವಿಚಾರಿಸಿದ್ದೇನೆ. ಆ ರೀತಿ ಆಗಿಲ್ಲ. ಸತೀಶು, ದೇವರಾಜು ಇವರು ಹೆಣ್ಮಕ್ಳ ಬಗ್ಗೆ ಹೀನಾಮಾನ ಮಾತನಾಡಿದ್ದಾರೆ. ಅದನ್ನು ನಾನು ಮಹಿಳಾ ಆಯೋಗದ ಗಮನಕ್ಕೂ ಕೂಡ ಕೊಡ್ತೇನೆ ಎನ್ನುವಂಥ ವಿಚಾರವನ್ನು ಕೂಡ ಪುಷ್ಪ ಅವರು ಹೇಳಿದ್ರೆ, ಇನ್ನೊಂದು ಕಡೆ PDO ಅವರು ತಮ್ಮ ಕರ್ತವ್ಯಕ್ಕೆ ಅಡ್ಡಿ ಬರ್ತಾ ಇದ್ದಾರೆ ಪುಷ್ಪ ಅವರು ಅಂತ ಹೇಳಿ ಅವರು ಕೂಡ ದೂರಿದ್ದಾರೆ. ಅವರು ಕೂಡ ಈಗಾಗಲೇ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶಗಳು ಸಾಕಷ್ಟಿದ್ದಾವೆ ಸ್ನೇಹಿತರೆ. ಏನು ಒಂದು, ಈ ಚಿಕ್ಕದೊಂದು ಸೈಟ್ನ ವಿಚಾರ. ಪುಷ್ಪ ಅಮರನಾಥ್ ಅವರು ಈ ಸೈಟನ್ನು ನಂದು ಅಂತೇಳಿ ಹೇಳಿದರೆ, ದೇವರಾಜ್ ಅವರು ನಂದು ಅಂತೇಳಿ ಹೇಳ್ತಿದ್ದಾರೆ. ಈಗ ಇಬ್ಬರು ಕೂಡ ಹೇಳ್ತಿರೋದೇನು, ಡಾಕ್ಯುಮೆಂಟ್ ಇದೆ, ನಮ್ಮ ಬಳಿ ಇದೆ ಅಂತೇಳಿ. ಈಗ ಇಬ್ಬರು ಬಳಿನೂ ಕೂಡ ಅದು ಹೇಗೆ ಡಾಕ್ಯುಮೆಂಟ್ ಇರೋದಕ್ಕೆ ಸಾಧ್ಯ ಒಂದು ಜಾಗಕ್ಕೆ? ಒಂದು. ಎರಡನೇ ಪ್ರಶ್ನೆ, ಮೂಲ ಮಾಲೀಕರು ಇರುವಂಥ ಸಂದರ್ಭದಲ್ಲಿ ಅವರ ಒಪ್ಪಿಗೆ ಇರದೆ ಯಾರು ಕೂಡ ಮಾರೋದಕ್ಕೆ ಸಾಧ್ಯವಿಲ್ಲ. ಅದು ಹೇಗೆ ಮಾರಾಟ ಆಯಿತು? ಹಾಗಾದರೆ ಮಾರಾಟ ಮಾಡಿದಂತಹ ಮಹಾನುಭಾವ ಯಾರು? ಈಗ ಈ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರೋದ್ರ ಜೊತೆಗೆ ಇದರಲ್ಲಿ ಯಾರ್ಯಾರು ಆಟ ಆಡಿದ್ದಾರೆ, ಯಾರ್ಯಾರು ಹಣ ಹೊಡೆಯುವಂಥ ಪ್ಲ್ಯಾನನ್ನು ಮಾಡಿದ್ದಾರೆ, ಯಾರದೆಲ್ಲ ಷಡ್ಯಂತ್ರಗಳು ಏನಿದೆ ಎಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರಲಿದೆ ಅನ್ನೋದು ಮಾತ್ರ ಸತ್ಯ. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಪ್ರಕರಣವನ್ನು ನೋಡಿದಾಗ, ಪುಷ್ಪ ಮತ್ತು ದೇವರಾಜ್ ನಡುವಿನ ಈ ಫೈಟನ್ನು ನೋಡಿದಾಗ ಈ ಜಮೀನು ಯಾರ ಪಾಲು ಆಗಬೇಕು ಅಂತೇಳಿ ನಿಮ್ಗೆ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.